ಈ ಸರಿಯ ಘೋಷಣೆ 2025 ಘೋಷಣೆ ಆರೋಗ್ಯಕರ ಆರಂಭ ಭರವಸೆ ಭವಿಷ್ಯ. ಆರೋಗ್ಯಕರ ಆರಂಭ ಭರವಸೆ ಭವಿಷ್ಯ ಅಂದರೆ ಆರೋಗ್ಯಕರ ಆರಂಭ ಎಲ್ಲಿ ಪ್ರಾರಂಭವಾಗುತ್ತೆ? ಈ ಸರಿ ಮುಖ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಪ್ರಪಂಚ ಅಥವಾ ನಮ್ಮ ದೇಶ ಸಮೃದ್ಧಿಯಾಗಿರಬೇಕು, ನಮ್ಮ ಒಂದು ಅಭಿವೃದ್ಧಿ ಆಗಬೇಕು, ಆರೋಗ್ಯಕರ ಬೆಳವಣಿಗೆ ಆಗಬೇಕಂದ್ರೆ ನಾವು ಮುಖ್ಯವಾಗಿ ತಾಯಿ ಮರಣ, ಶಿಶು ಮರಣ ತಪ್ಪಿಸ್ಬೇಕು. ಆ ನಿಟ್ಟಿನಲ್ಲಿ ಈ ವರ್ಷ ಮುಖ್ಯವಾಗಿ ಆರೋಗ್ಯಕರ ಆರಂಭ ಭರವಸೆ ಬೇಕಂದರೆ ನಾವು ಎಲ್ಲಿ ಹೆಣ್ಣು ಮಕ್ಕಳನ್ನ ಮುಖ್ಯವಾಗಿ ಎಲ್ಲಿ ಮದುವೆ ಮಾಡೋದನ್ನು ಹಿಡ್ಕೊಂಡು ಅವ್ರ ಮದುವೆಯಾಗಿ ಅವರಿಗೆ ಗರ್ಭಿಣಿಯಾಗಿ ಬಾಣಂತಿಯಾಗಿ ಮಗು ಆದಮೇಲೆ ಅವ್ರ ಆರೋಗ್ಯಕರ ಮಗುವಿನ ಆರೋಗ್ಯ ನೋಡ್ಕೊಳ್ಳೋ ದೃಷ್ಟಿಯಿಂದ ಈ ಒಂದು ಥೀಮ್ ಇಟ್ಕೊಂಡಿದ್ದಾರೆ. ಮುಖ್ಯವಾಗಿ ಯಾವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಾಯಿ ಮರಣ ಶ್ರಮ ಕಡಿಮೆ ಇರುತ್ತೋ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ತುಂಬ ಚೆನ್ನಾಗಿರುತ್ತೆ. ಯಾವ ತಾಲೂಕಿನಲ್ಲಿ ಅಥವಾ ಯಾವ ಜಿಲ್ಲೆಯಲ್ಲಿ ಶಿಶು ಮರಣ ಮತ್ತು ತಾಯಿ ಮರಣ ಕಡಿಮೆ ಇರುತ್ತೋ ಆ ಒಂದು ಪ್ರದೇಶದಲ್ಲಿ ಉತ್ತಮವಾದ ಆರೋಗ್ಯ ಭಾಗ್ಯ ಇರುತ್ತಂತೆ ತಿಳ್ಕೊಂಡಿರ್ತೀವಿ. ಆದ್ದರಿಂದ ಮುಖ್ಯವಾಗಿ ನಾವು ಉತ್ತಮವಾಗಿ ಆರೋಗ್ಯ ಕಾಪಾಡಕ್ಕೆ ಬಂದು ಈ ಸಾರಿ ಯಾವುದೇ ಹೆಣ್ಣು ಮಕ್ಕಳಿಗೆ 18 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಬಾರ್ದು. ಯಾವುದೇ ಹೆಣ್ಣು ಮಗುವಿಗೆ 18 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಬಾರ್ದು. ಒಂದು ವೇಳೆ ಮದುವೆ ಮಾಡಿದರೆ ಅದು ಕಾನೂನು ಶಿಕ್ಷಾ ಅಪರಾಧ. ಜೊತೆಗೆ ಕಾನೂನು ಒಂದು ಒತ್ತಡಕ್ಕಿದ್ರೂ ಸಮೇತನ ಆರೋಗ್ಯ ದೃಷ್ಟಿಯಿಂದ ಸಮೇತನ 18 ವರ್ಷಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬಾರ್ದು. ಒಂದು ವೇಳೆ ಮದುವೆ ಮಾಡಿರೋ ಸಮೇತನ ಆಕೆಗೆ ಬೌದ್ಧಿಕವಾಗಿ ಅಥವಾ ಅಷ್ಟು ದೈಹಿಕವಾಗಿ ಬೆಳವಣಿಗೆ ಸಮೇತನ ಅಥವಾ ಲೈಂಗಿಕವಾಗಿ ಅಥವಾ ಬೆಳವಣಿಗೆ ಆಗಿರಲ್ಲ. ಅವಳಿಗೆ ಒಂದು ಮಗುವನ್ನು ಹೆರಿಗೆ ಒಂದು ವೇಳೆ ಮಗು ಅಥವಾ ಗರ್ಭಿಣಿ ಆದರೆ ಆಕೆಗೆ ಮಗುವನ್ನು ಲಾಲನೆ ಪೋಷಣೆ ಮಾಡೋದು ಅಥವಾ ಅಷ್ಟೊಂದು ಸೂಕ್ತ ಸಮಯ ಅಲ್ಲ ಅಂತೇಳಿ 18 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡಬಾರ್ದು ಅಂತ ಹೇಳ್ತಿದ್ವಿ. 18 ವರ್ಷಕ್ಕೆ ಮುಂಚೆ ಮದುವೆ ಮಾಡಬಾರ್ದು. 18 ವರ್ಷ ಆದ ಮೇಲೆ ಮದುವೆ 18 ವರ್ಷ ಆದಮೇಲೆ ಮದುವೆ ಆದರೆ 19 ವರ್ಷ ನಂತರ ಗರ್ಭಿಣಿ ಆಗಬೇಕಾಗುತ್ತೆ. ಆದಷ್ಟು ಮದುವೆಯಾಗಿ 1 ವರ್ಷ ಆದಷ್ಟು ಗರ್ಭಿಣಿ ಆಗೋದು ಬೇಡ. ಯಾಕಂದರೆ ಅದಕ್ಕೆ ಒಂದು ಒಂದು ಸಂಸಾರಕ್ಕೆ ಅಥವಾ ಒಂದು ಹೊಸ ಪರಿಸರಕ್ಕೆ ಹೊಂದ್ಕೋಬೇಕಾಗುತ್ತೆ. ಹೊಂದ್ಕೊಂಡು ತಕ್ಷಣವಾಗಿ ಅದು ಒಂದು ಗರ್ಭಿಣಿ ಆಗಬೇಕಾದ್ರೆ ಯಾವುದೇ ಒಂದು ಯಾವುದೇ ಒಂದು ಹೆಣ್ಣು ಮಗಳು ಗರ್ಭಿಣಿ ಆದರೆ ತಕ್ಷಣವೇ ತಮ್ಮ ಒಂದು ಆಶಾ ಕಾರ್ಯಕರ್ತರಲ್ಲಿ ಅಥವಾ ಆರೋಗ್ಯ ಸಿಬ್ಬಂದಿಗಳಲ್ಲಿ ಅಥವಾ ಅಂಗನವಾಡಿ ಕಾರ್ಯಕರ್ತರಲ್ಲಿ ನೋಂದಣಿ ಮಾಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ಆಶಾ ಕಾರ್ಯಕರ್ತರಲ್ಲಿ ನೋಂದಣಿ ಮಾಡ್ಕೋಬೋದು. ಯಾವುದೇ ಹೆಣ್ಣು ಮಗಳು ಮದುವೆ ಆದ ಮೇಲೆ ಗರ್ಭಿಣಿ ಆದರೆ ತಕ್ಷಣವೇ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ. 3 ತಿಂಗಳ ಒಳಗೆ ಆಕೆ 2 ತಿಂಗಳು ತಪ್ಪಿ 3 ತಿಂಗಳೊಳಗೆ ಗರ್ಭಿಣಿ ಗೊತ್ತ ತಕ್ಷಣ ನೋಂದಣಿ ಮಾಡಿಸ್ಕೋಬೇಕಾಗುತ್ತೆ. ನೋಂದಣಿ ಮಾಡ್ಕೋದ ತಕ್ಷಣ ಆರೋಗ್ಯ ತಪಾಸಣೆ ಪ್ರಾರಂಭ ಆಗುತ್ತೆ. ಯಾವಾಗ ತಾಯಿ ಕಾರ್ಡನ್ನು ನಮ್ಮ ಆಶಾ ವರ್ಕರು ಅಥವಾ ನಮ್ಮ ಒಂದು ಆರೋಗ್ಯ ಸಿಬ್ಬಂದಿ ವರ್ಗರು ಕೊಡ್ತಾರೋ ಅವನ್ನೆಲ್ಲ ಆರೋಗ್ಯ ತಪಾಸಣೆ ಪ್ರಾರಂಭ ಆಗುತ್ತೆ. ಆರೋಗ್ಯ ತಪಾಸಣೆ ಪ್ರಾರಂಭ ಆಗುತ್ತೆ ಅಂದರೆ ಆಕೆಗೆ ರಕ್ತ ಪರೀಕ್ಷೆ ಯಾವ ಮಾಡಬೇಕು, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಮಾಡಿಸ್ಬೇಕು, ಹೆರಿಗೆ ಎಲ್ಲ ಆಗಬೇಕು ಅದನ್ನು ತಿಳುವಳಿಕೆ ಹೇಳ್ತಾರೆ. ಅವ್ರ ಪ್ರತಿ ಸಾರಿ ಆಶಾ ವರ್ಕರು ಅಂಗನವಾಡಿ ವರ್ಕರ್ ಇರ್ಬೋದು ನಮ್ಮ ಸಿಬ್ಬಂದಿಯವರು ಮನೆಗೆ ಹೋದಾಗ ಅವ್ರ ಗರ್ಭಿಣಿಯಲ್ಲಿ ತಿಳುವಳಿಕೆ ಹೇಳ್ತಾರೆ. ಆದರೆ 3 ತಿಂಗಳೊಳಗೆ ಬಂದು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡ್ರೆ ಅವ್ರು ಉಚಿತವಾಗಿ ರಕ್ತ ಪರೀಕ್ಷೆ ಎಲ್ಲ ಮಾಡ್ತಾರೆ. ಹಿಮೋಗ್ಲೋಬಿನ್ನು, ಜಾಂಡೀಸು ಅಥವಾ TB ಅಥವಾ ಮಲೇರಿಯಾ, ಶುಗರು, BP ಪ್ರತಿಯೊಂದು ಚೆಕ್ ಮಾಡ್ತೀವಿ. ಆಮೇಲೆ ಥೈರಾಯ್ಡು ಎಲ್ಲ ಪರೀಕ್ಷೆ ಮಾಡಿಸಿ ಅದು ಕರೆಕ್ಟಾಗಿ ಪರೀಕ್ಷೆ ಮಾಡ್ಸೋಕ್ಕೆ ತಾಯಿ ಕಾರ್ಡ್ ಕೊಡ್ತೀವಿ. ತಾಯಿ ಕಾರ್ಡ್ನಲ್ಲಿ ಪ್ರತಿಯೊಂದು ಇರುತ್ತೆ. ಅದು ಪರೀಕ್ಷೆ ಮಾಡಿಬಿಟ್ಟು ಸಕಾಲಕ್ಕೆ TT 2 ಸಾರಿ TT ಹಾಕ್ಸ್ಬೇಕು. 3 ತಿಂಗಳ 4 TT ಹಾಕ್ಸ್ಬೇಕಾಗತ್ತೆ. TT ಆದ ತಕ್ಷಣ ಪ್ರತಿ ತಿಂಗಳು ಒಂದು ಸಾರಿ ರಕ್ತ ಪರೀಕ್ಷೆ ಮಾಡಿ ಹಿಮೋಗ್ಲೋಬಿನ್ ರಕ್ತ ಪರೀಕ್ಷೆ ಮಾಡ್ತೀವಿ. ಅದರ ನಂತರ ಅದು ಬಂದುಬಿಟ್ಟು ತಾಯಿ ಕಾರ್ಡ್ ಕೊಟ್ಟ ತಿಂಗಳು ಸ್ವಲ್ಪ ಪರೀಕ್ಷೆ ಮಾಡಿದ ತಾರೀಕು ಮತ್ತು ಅವತ್ತು ತಪ್ಪಿದರೆ ಪ್ರತಿ ತಿಂಗಳು 24 ತಾರೀಕು PMS ಬಂದರೆ ಅವತ್ತು ನೋಂದಣಿ ಮಾಡ್ಕೊಂಡ್ರೆ ಅವತ್ತು ಆನ್ಲೈನಲ್ಲಿ ಫೀಡ್ ಮಾಡ್ತೀವಿ. ಆಗ ಮಾಡಬೇಕಾಗತ್ತೆ. ಜೊತೆಗೆ ಯಾವಾಗ ನಾವು ನಿಮ್ಗೆ ಗರ್ಭಿಣಿ ಅಂತ ಗೊತ್ತ ತಕ್ಷಣ ಅವ್ರಿಗೆ ಹೇಳ್ತೀವಿ ಯಾವಾಗ ಎಷ್ಟು ತಿಂಗಳು ಒಂದು ಸಹ ಬರಬೇಕು. ಆವಾಗ ಒಂದು ವೇಳೆ ಮಗು ಹೆರಿಗೆ ಆಗೋ ಟೈಮಲ್ಲಿ ಎಲ್ಲಿಗೆ ಹೋಗಬೇಕು, ಆಮೇಲೆ ಎಲ್ಲಿ ಹೆರಿಗೆ ಮಾಡಬೇಕು. ಯಾವುದೇ ಒಂದು ಗರ್ಭಿಣಿಯವರು ಮನೆ ಹೆರಿಗೆ ಆಗಂಗಿಲ್ಲ. ನಾವು 30 ವರ್ಷದ ಹಿಂದೆ ಯೋಚನೆ ಮಾಡಿದೆ. ನಾವು 30 ವರ್ಷದ 40 ಹಿಂದೆ ಯೋಚನೆ ಮಾಡಿದರೆ ಪ್ರತಿಶತ 100ಕ್ಕೆ 30-40 ಮನೆ ಹೆರಿಗೆ ಆಗ್ತಿದ್ವು. ಯಾವಾಗ 30-40 ವರ್ಷದ ಹಿಂದೆ ಆಲ್ಮೋಸ್ಟ್ ನಾವೆಲ್ಲ ಮನೆಗೆ ಹುಟ್ಟಿದಾರೆ ಅನಿಸುತ್ತೆ, ಹೌದಲ್ವಾ? ನಾವೆಲ್ಲ ಮನೇಲಿ ಹುಟ್ಟಿದಾರೆ ಅನಿಸುತ್ತೆ ಯಾವಾಗ 40 ವರ್ಷದ ಹಿಂದೆ. ಈಗಿಲ್ಲ. ಯಾವುದೇ ಕಾರಣದಿಂದ ಮನೆ ಹೆರಿಗೆ ಆಗಲೇಬಾರ್ದು. ಅದು ಸರ್ಕಾರಿ ಆಸ್ಪತ್ರೆ ಆಗಲಿ ಖಾಸಗಿ ಆಸ್ಪತ್ರೆ ಆಗಲಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಬೇಕು ಅಂತ ಕಡ್ಡಾಯ ಮಾಡಿದ್ರೆ ಅದಕ್ಕೋಸ್ಕರ ನಮ್ಮ ಆಶಾ ಕಾರ್ಯಕರ್ತರು ಮನವೊಲಿಸ್ತಾರೆ. ಆದಷ್ಟು ಮೊದಲ ಹೆರಿಗೆ ಸಹಜ ಹೆರಿಗೆ ಆಗಬೇಕು ಅಂತ ಇಷ್ಟಪಡ್ತಾರೆ. ಸಹಜ ಹೆರಿಗೆ ಯಾಕೆ ಆಗಬೇಕಂದ್ರೆ ಒಂದು ಸಾರಿ ಅದು ಗಂಡಾಂತರ ಗರ್ಭಿಣಿ ಘೋಷಣೆ ಮಾಡ್ತಾರಲ್ಲ ಅವಾಗ ಸಿಜರ್ ಮಾಡಲೇಬೇಕಾಗತ್ತೆ. ಆದ್ದರಿಂದ ಮೊದಲ ಹೆರಿಗೆಗೆ ಎಲ್ಲರೂ ಸಹಜ ಹೆರಿಗೆಗೆ ಮನವೊಲಿಸ್ಬೇಕಾಗತ್ತೆ. ಅನಿವಾರ್ಯ ಸಂದರ್ಭಗಳಲ್ಲಿ
ಆಕೆಗೇನೋ ಗರ್ಭಿಣಿಗೇನೋ ಬಿ ಪಿ ಜಾಸ್ತಿ ಇದ್ದರೆ, ಶುಗರ್ ಜಾಸ್ತಿ ಇದ್ದರೆ, ಅಥವಾ ಕಾಲು ಊತ ಬಂದಿದ್ದರೆ, ಅಥವಾ ಇನ್ನೂ ಬೇರೆ ಒಂದು ಮಗು ಅಡ್ಡ ಬಂದಿದ್ದರೆ, ಅಥವಾ ಆ ಹುಡುಗಿ ಕುಳ್ಳಿ ಇದ್ದರೆ, ಅಥವಾ ರಕ್ತ ಕಡಿಮೆ ಇದ್ದರೆ ಅವಾಗ ಈ ಸಿಜೇರಿಯನ್ ಮಾಡ್ತಾರೆ. ಬಟ್ ಸಿಜೇರಿಯನ್ ಮಾಡಿ ಮಗು ತೆಗಿತಾರೆ. ಅದಕ್ಕೂ ಮುಖ್ಯ ಎಲ್ಲರೂ ಸಹಜರಿಗೆ ಪ್ರಯತ್ನ ಮಾಡ್ಬೇಕಂದ್ರೆ ನಮ್ಮ ಆಶಾವರ್ಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ, ನಮ್ಮ ಆರೋಗ್ಯ ಸಿಬ್ಬಂದಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ. ಆಮೇಲೆ ನೀವು ಸಮೇತನ ನೀವು ಹೇಳ್ಬೇಕು. ನೀವು ಯಾಕಂದರೆ ನೀವೆಲ್ಲ ಹೆರಿಗಿನ ಏನಾಗಿದೆ ಅಂದರೆ ನಿಮ್ಮ ತಂಗಿನೋ ಅಥವಾ ಮಕ್ಕಳು ಅಥವಾ ಮಕ್ಕಳು ಹತ್ತುಬಿಟ್ರೆ ಸಾಕು, ಸಿಜೇರಿಯನ್ ಮಾಡಿಸ ಅಂತ ನೀವೇ ಹೇಳ್ಬಿಡ್ತೀರಾ, ಹೌದಲ್ಲ? ಈಗಲೇ ಹೇಳ್ಬಿಡ್ತೀರ, ಹೌದಲ್ಲ? ಸರ್ ನನ್ನ ಮಗಳು ನೋವು ತಡ್ಕೊಳ್ಳೋಕ್ಕಾಗಲ್ಲ, ಮಾಡಿಬಿಟ್ಟು ಸಿಜೇರಿಯನ್, ದುಡ್ಡು ಎಷ್ಟನ್ನಾಗಲಿ. ಈಗ ಎಷ್ಟೋ ಜನ ತಾಯಂದರು ಹೇಳ್ತಾರೆ, ಅವ್ರ ಗಂಡಂದರು ಹೇಳ್ತಾರೆ, ಸರ್ ನನ್ನ ಹೆಂಡ್ತಿ ನೋವು ತಡ್ಕೊಳ್ಳೋದು ನೋಡೋಕ್ಕಾಗಲ್ಲ ಸರ್, ಬಟ್ಟೆ ಕೊಯ್ದುಬಿಡ್ರಿ ಅಂತಾರೆ. ಅದನ್ನು ಹೇಳ್ಬಾರ್ದು, ಹೌದಲ್ಲ? ಮೊದಲ ಏರಿಗೆ ಆದಷ್ಟು ಸಹಜ ಹೆರಿಗೆ ಆದ್ರೇ ಎರಡನೇ ಸಹಜ ಹೆರಿಗೆ ಚಾನ್ಸ್ ಆಗುತ್ತೆ. ಅವಾಗ ತಪ್ಪಾಗುತ್ತೆ, ಇದಾಗುತ್ತೆ. ಯಾಕಂದ್ರೆ ಸಹಜ ಹೆರಿಗೆಗೂ ಅಥವಾ ಒಂದು ಸಿಜೇರಿಯನ್ಗೆ ವ್ಯತ್ಯಾಸ ಇರುತ್ತೆ. ಸಿಜೇರಿಯನ್ ವ್ಯತ್ಯಾಸ ಆದರೆ ಏನಾಗುತ್ತೆ ಗೊತ್ತಾ, 5 ದಿನ ಆಸ್ಪತ್ರೆಗೆ ಇರಬೇಕಾಗತ್ತೆ. ಇನ್ನೊಂದು ಮಗು ಆದರೆ ಅವ್ರು ಸಿಜೇರಿಯನ್ ಮಾಡಲೇಬೇಕಾಗತ್ತೆ. ಸಹಜ ಹೆರಿಗೆ ಆದರೆ ಯಾವುದೇ ಸ್ವಲ್ಪ ರಕ್ತಸ್ರಾವ ಇರುತ್ತೆ, ನೆಕ್ಸ್ಟ್ 2 ದಿನ ಕಂಟ್ರೋಲ್, ಸಹಜ ಅದು. ನೆಕ್ಸ್ಟು ಇದಾಗ್ತದೆ. ಹೆರಿಗೆ ಆದ ತಕ್ಷಣ ಮಗು ಹಾಲು ಕೊಡಿಸ್ಬೇಕು. ಮೊದಲು 3 ದಿನ ಹಾಲು ಕೊಡಿಸ್ತಿರ್ಲಿಲ್ಲ ನಮ್ಮ ಕಾಲದಾಗ, ಹೌದಲ್ಲ? ಬರೀ ಇದು ಎಮ್ಮೆ ಹಾಲು, ಹಸುವಿನ ಹಾಲು ಅಥವಾ ಮೇಕೆ ಹಾಲು, ಸಕ್ಕರೆ ನೀರು, ಜೇನುತುಪ್ಪ ಹಾಕ್ತಿದ್ರು. ಈಗ ಆ ಥರ ಮಾಡೋಂಗಿಲ್ಲ. ಹೆರಿಗೆ ಆದ ಅರ್ಧ ಗಂಟೆ ಒಳಗಡೆ ಅಥವಾ ಹೆರಿಗೆ ಆದ ತಕ್ಷಣ ಆ ಎದೆ ಹಾಲು ಕೊಡಿಸ್ಬೇಕು. ಎದೆ ಹಾಲಿನಲ್ಲಿ ಮೊದಲ 3 ದಿನದಲ್ಲಿ ಗಿಣ್ಣು ಹಾಲು ಅಂತ ಬರುತ್ತೆ, ತಾಯಿನಾಗೆ ಕೊಲೆಸ್ಟ್ರಾಮ್ ಅಂತ ಬರುತ್ತೆ. ಗಿಣ್ಣು ಹಾಲು ಅವ್ರ ಮಗು ಚೀಪಿರ ಕುಡಿದ್ರೆ ಅದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನೀವು ಹಸುವಿನಲ್ಲಿ ಗಿಣ್ಣು ತಿಂತೀರಲ್ಲ, ಯಾಕೆ ತಿಂತೀರೇಳು? ಗಿಣ್ಣು ಯಾಕೆ ತಿಂತೀರ ನೀವು? ಚೆನ್ನಾಗಿರ್ತದೆ, ಚೆನ್ನಾಗಿ ಅಂಶ ಇರುತ್ತೆ, ತಿಂತೀರ. ಅದೇ ಥರನೇ ತಾಯಿ ಎದೆಯಲ್ಲಿ ಗಿಣ್ಣು ಇರುತ್ತೆ, ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ. ಆ ಹಾಲನ್ನು ಕುಡಿದ್ರೆ ಪಾಪು ರಕ್ತಪುಷ್ಟಿ ಯಾವ ರೋಗ ಬರೋದಿಲ್ಲ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತೇಳಿ ಎದೆ ಮೇಲೆಲ್ಲ ಅಧಿಕಾರಿಗಳು ಕೇಳೋರು. ಅದಕ್ಕೆ ಇವರು ಸಕ್ಕರೆದಾಗೂ ಆ ಹಳ್ಳಿ ಈ ಹಳ್ಳಿ ಎಲ್ಲ ಸೇರಿಸ್ಬಿಟ್ಟು ಎಲ್ಲ ಕೊಟ್ಬಿಟ್ರು. ದಪ್ಪಲವಷ್ಟು ಜನಸಂಖ್ಯೆ ಇಲ್ಲ. ಇವತ್ತು ನಾವು ಈ ಕೇಂದ್ರ ಬಂದೈತೆ ಅಂದರೆ ನಾವು ಇವ್ರನ್ನ ನೆನೆಸ್ಬೇಕಾಗುತ್ತೆ. ಅಲ್ಲ, ನಾವು ದುಡ್ಡು ಕಟ್ಟಿದ್ದೀವಿ, ಆದರೆ ಇದರ ಪ್ರಯತ್ನ ನಿಮ್ಮದು. ಆಮೇಲೆ ಈಗ ಎಲ್ಲ ಜಾಗ ಬೇಕು ಅಂತಂದರು, ಜಾಗವನ್ನು ಎಲ್ಲ ಕೊಡಿಸಿವಿ. ಈ ರೀತಿಯಾಗಿ ನಮ್ಮ ಎಲ್ಲ ಒಂದು ಅದೃಷ್ಟ ಅಂತೆ ಈ ಭಾಗದವರು ಬಂದಿದ್ದಾರೆ. ಪಾಪ ನೋಡ್ರಿ, ಅವ್ರಿಗೆ ಗಾಯ ಆಗೈತೆ. ಇವರು ಮತ್ತೊಬ್ಬರು ಇವರೆಲ್ಲ ನೋಡಿದರೆ ನಮ್ಮದು ಒಂದು ಪುಣ್ಯ. ಇಲ್ಲಿದ್ರೆ ನಾವು ಶಿರಾಕ್ ಹೋಗ್ಬೇಕಾಯ್ತು, ಇಲ್ಲ ದುರ್ಪುರ್ಕ್ಕೆ ಹೋಗ್ಬೇಕಾಯ್ತು. ಒಂದು ಇಂಜೆಕ್ಷನ್ ತಗೋಬೇಕಂದ್ರೆ 100,000 ರೂಪಾಯಿ ಖರ್ಚಾಗುತ್ತೆ. ಆದರೆ ಇಲ್ಲಿ ಬಂದರೆ ಸ್ವಲ್ಪ ಸಿಂಪಲ್ಲಾಗಿ ಒಂದು ಇಂಜೆಕ್ಷನ್ ತಗೊಂಡು ನಮ್ಮ ಏನೋ ಆರೋಗ್ಯವನ್ನು ಕಾಪಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ವಿಶ್ವ ದಿನಾಚರಣೆ ಬಗ್ಗೆ, ಆರೋಗ್ಯ ಬಗ್ಗೆ ಹೇಳ್ತಾ ನನ್ನ ಈ ಮಾತು